ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳು KCET ರಿಸಲ್ಟ್ ಬಂದಿದ್ದು ಅದರಲ್ಲಿ ರಿಸಲ್ಟು ಫಲಿತಾಂಶ ಪ್ರಕಟವಾಗಿಲ್ಲ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಆತಂಕ ಪಡ್ತಾ ಇರ್ತಾರೆ. ಇವಾಗ KCET ವತಿಯಿಂದ ಇದಕ್ಕೆ ಅಪ್ಡೇಟನ್ನು ನೀಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಆಲ್ರೆಡಿ ನೋಟಿಫಿಕೇಷನ್ನು ಸಹ ಹೊರಡಿಸಿದ್ದಾರೆ. ಇನ್ನು ಯಾಕೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಪಬ್ಲಿಷ್ ಆಗಿಲ್ಲ ಅನ್ನೋದಕ್ಕೂ ಸಹ ರೀಸನ್ನ ಮೆನ್ಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ ಹಿಂದೆ CETಯಲ್ಲಿ ರ್ಯಾಂಕ್ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ನೀವೇನಾದರೂ ಸೆಕೆಂಡ್ PUCಯನ್ನು ಕಳೆದ ವರ್ಷ ಇಲ್ಲ ಬೇರೆ ಎಕ್ಸಾಮ್ ಬೋರ್ಡಿಂದ ತಗೊಂಡಿದ್ರೆ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಅಂಕಗಳನ್ನು ಸರಿಯಾಗಿ ನೋಂದಣಿ ಮಾಡಿರೋದಿಲ್ಲ ಅಥವಾ ನಮ್ಮ ರಿಜಿಸ್ಟರ್ ನಂಬರ್ ಏನಿತ್ತು ಅದನ್ನು ಸರಿಯಾಗಿ ಹಾಕಿರೋದಿಲ್ಲ. ಅದರಿಂದ ನಿಮಗೆ CET 2025 ರಿಸಲ್ಟು ಸರಿಯಾಗಿ ಬಂದಿರೋದಿಲ್ಲ. ಅದಕ್ಕೆ ಮತ್ತೆ ಮಾರ್ಕ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಅಂತ ಹೇಳಿ ಮತ್ತೆ ಲಿಂಕನ್ನು ಆಕ್ಟಿವೇಟ್ ಮಾಡಿ ಮತ್ತೆ ಕಾಲಾವಕಾಶವನ್ನು ಕಲ್ಪಿಸ್ಕೊಡ್ತಿದ್ದಾರೆ. 26ನೇ ತಾರೀಕು ಇದೇ ತಿಂಗಳಿಂದ ಆನ್ಲೈನ್ ಲಿಂಕು ಓಪನ್ ಆಗುತ್ತೆ. ಸೆಕೆಂಡ್ PUC ವಿದ್ಯಾರ್ಥಿಗಳು ಏನಿದ್ದೀರಾ ನಿಮ್ಮ ಮಾರ್ಕ್ಸನ್ನು ಅಪ್ಡೇಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಮಾರ್ಕ್ಸ್ ಕಾರ್ಡ್ನು ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಸ್ಪಾಟ್ ರಿಸಲ್ಟು ಅಂದರೆ ಸ್ಪಾಟ್ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡಿ 29ನೇ ತಾರೀಕು ನಿಮ್ಮ ರಿಸಲ್ಟನ್ನು ಕೊಡ್ತಾರೆ. ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿರುವಂಥ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಎಂಟ್ರಿ ಮಾಡೋದನ್ನು ಇಟ್ಕೊಂಡು ಅವರು ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಅದನ್ನು ಮತ್ತೆ ಬೋರ್ಡಿಂದ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ನೀವು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರ್ತೀರಾ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿರ್ತೀರ ಅಲ್ವಾ, ನೀವು ಎಂಟ್ರಿ ಮಾಡಿದಂತಹ ಮಾರ್ಕ್ಸು ಮತ್ತೆ ವೆರಿಫಿಕೇಷನ್ ಮಾಡಿ ನಿಮಗೆ ರ್ಯಾಂಕನ್ನು ನೀಡ್ತಾರೆ. ಸೊ 26ನೇ ತಾರೀಕು ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ. ಯಾರೆಲ್ಲ ಈ ಸಲ ತಪ್ಪು ಮಾಡಿದ್ರಿ ಮುಂದೆ ಅದೇ ರೀತಿ ತಪ್ಪು ಮಾಡ್ದೇ ಮಾರ್ಕ್ಸ್ ಎಲ್ಲನೂ ಸಹ ಸರಿಯಾಗಿ ಎಂಟ್ರಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ನು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.